ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಮಲ್ಲಾಪುರ ಎಥನಾಲ್ ಕಾರ್ಖಾನೆ ವಿಸ್ತರಣೆಗೆ ವಿರೋಧ, ತಹಶೀಲ್ದಾರ್ಗೆ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಥನಾಲ್ ಕಾರ್ಖಾನೆಯ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗಿದೆ. ಕಾರ್ಖಾನೆಯಿಂದ ಮಾಲಿನ್ಯ ಉಂಟಾಗುತ್ತಿದೆ ಎಂದು ಆರೋಪಿಸಿ ಹಲವು ವರ್ಷಗಳಿಂದ ಕನ್ನಡಪರ ಹಾಗೂ ರೈತ ಸಂಘಟನೆಗಳು ಹೋರಾಟ ನಡೆಸುತ್ತಿವೆ. ಇದೀಗ ಕಾರ್ಖಾನೆ ನಿರ್ವಹಣಾ ಸಂಸ್ಥೆ ಮತ್ತಷ್ಟು 50 ಎಕರೆ ಜಮೀನನ್ನು ಖರೀದಿ ಮಾಡಿರುವ ಮಾಹಿತಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಈ ಜಮೀನನ್ನು ಕಾರ್ಖಾನೆ ವಿಸ್ತರಣೆಗೆ ಬಳಸಲಾಗುತ್ತದೆಯೇ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಉದ್ಭವವಾಗಿದೆ. ಜಮೀನಿನ ಖಾತೆ ಬದಲಾವಣೆ ಮಾಡಬಾರದು ಮತ್ತು ಯಾವ ಉದ್ದೇಶಕ್ಕಾಗಿ ಖಾತೆ ಬದಲಾವಣೆ ಮಾಡಲಾಗಿದೆ ಎಂಬುದನ್ನು ಬಹಿರಂಗಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಈ ಸಂಬಂಧ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಂ ಧನಂಜಯ ಅವರಿಗೆ ಮನವಿ ಸಲ್ಲಿಸಿದರು. ವೀರೇಶ್ ಗುಗ್ಗರಿ, ಪವರ್ ಟೈಮ್ಸ್ ನ್ಯೂಸ್, ಶಿರಾಟಿ. ಕಾರ್ಖಾನೆ ನಿರ್ಮಿಸುತ್ತಿದ್ದಾರೆ. ಹಾಗಾಗಿ ಅದನ್ನು ವಿರೋಧಿಸಿ ಗ್ರಾಮಸ್ಥರು ಹಾಗೂ ಜಯ ಕರ್ನಾಟಕ ಹಾಗೂ ವಿವಿಧ ಕನ್ನಡ ಸಂಘಟನೆಗಳು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಬಂದಿದೆ. ಆದರೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಹೋರಾಟವನ್ನ ಇನ್ನೂ ಓಡ್ತಾ ಇದೆ. ಅದು ಅಲ್ಲದೆ ಮತ್ತೆ ಈ ಗ್ರಾಮದಲ್ಲಿ ಸರಾಜಿಯಲ್ಲಿ ಇರ್ತಕ್ಕಂಥ ಒಂದು 50 ಎಕರೆ ಜಮೀನನ್ನು ಮತ್ತೆ ಅವರ ಕಂಪನಿಯವರು ಮತ್ತು ಅವರ ಸಂಬಂಧಿಕರ ಹೆಸರಲ್ಲಿ ಖರೀದಿ ಮಾಡಿ ಇವತ್ತು ಆ ಗ್ರಾಮವನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕಂತೇಳಿ ಬಂದಿದ್ದಾರೆ. ಹಾಗಾಗಿ ತಾವು ನಮ್ಮ ತಾಲೂಕು ಆಡಳಿತಾಧಿಕಾರಿ ತಹಶೀಲ್ದಾರ್ ಅವರಿಗೆ ಇವತ್ತು ನಮ್ಮ ತಾಲೂಕು ಕಮಿಟಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಖಾತೆ ಬದಲಾವಣೆಯನ್ನ ಮಾಡುವುದು ಆ ಹೊಲವನ್ನು ಯಾವ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಇವತ್ತು ಜಮೀನನ್ನ ಉಳಿಮೆ ಮಾಡಕ್ಕಂತೇಳಿ ಖರೀದಿ ಮಾಡಿ ಮುಂದೊಂದು ದಿನ ಫ್ಯಾಕ್ಟರಿ ನಿರ್ಮಾಣ ಮಾಡಲು ಬಹಳ ಇಚ್ಛೆ ಪಡ್ತಾರೆ. ಹಾಗಾಗಿ ತಾವು ಮುಂದಿನ ಏನು ಮಾಡ್ತೀವಿ ಅನ್ನೋದನ್ನ ನಮ್ಮ ಜಯಕರ್ನಾಟಕ ಸಂಘಟನೆಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಒಂದು ಲಿಖಿತ ಮುಖಾಂತರ ನಾವು ಇದನ್ನೇ ಮಾಡ್ತೀವಿ ಅಂತ ಇದು ಮಾಡಬೇಕು. ಏನು ಉಳಿಮೆ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವುದು ಪರವಾಗಿಲ್ಲ. ಬಟ್ ಏನಾರ ಕಂಪನಿಯ ನಿರ್ಮಾಣ ಮಾಡ್ತೀವಿ ಅಂದ್ರೆ ನಮ್ಗೆ ಇದೇ ಗ್ರಾಮಾಂತರ ಹಾಗೂ ಜಯಕರ್ನಾಟಕ ಸಂಘಟನೆಯಿಂದ ತಕರಾರ್ತದೆ. ಹಾಗಾಗಿ ತಾವು ತಹಶೀಲ್ದಾರರು ದಯಮಾಡಿ ಇದನ್ನ ಖಾತೆ ಬದಲಾವಣೆ ತಡೆ ಹಿಡಿದು ನಮ್ಮ ಗ್ರಾಮಸ್ಥರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಗಮನಕ್ಕಿದೆ. ಆದರೂ ಕೂಡ ಮತ್ತೆ ಒಂದು ಅಲ್ಲಿ ಹಿರೇಮಲ್ಲಾಪುರ ಒಂದು 100 ಮೀಟರ್ ಇಲ್ಲ ಅಷ್ಟರಲ್ಲೇ ಮತ್ತೊಂದು 50 ಎಕರೆ ಹೊಲ ಖರೀದಿ ಮಾಡಿಕೊಂಡು ಅಲ್ಲಿ ಮತ್ತೆ ಕಂಪನಿಯನ್ನು ವಿಸ್ತಾರ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ಜಯಕರ್ನಾಟಕ ಸಂಘಟನೆ ವತಿಯಿಂದ ಅಲ್ಲಿ ಕಂಪನಿ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ಒತ್ತಡವನ್ನು ರಾಜಕಾರಣಿಗಳು ಒತ್ತಡ ಅಧಿಕಾರಿಗಳಿಗೆ ಹಾಕಿ, ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀನಿ, ನೀವು ಇನ್ನೊಂದು ಸ್ಥಳಕ್ಕೆ ನಿಮ್ಮ ನೀರಿರುವ ಸ್ಥಳಕ್ಕೆ ಕಳಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಇದನ್ನು ಮಾಡ್ತಾ ಏನು ಸರ್ವೆ ನಂಬರಿನ ಖಾತೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧವಿದೆ. ಹಾಗೇನಾದರೂ ನೀವು ಕಂಪ್ನಿ ನಿರ್ಮಾಣ ಮಾಡಲೇಬೇಕು ಅನ್ನೋಂಗಿದ್ರೆ ಹಿರೇಮಲ್ಲಾಪುರ ಗ್ರಾಮದವ್ರನ್ನ ಎಲ್ಲರಿಗೂ ವಿಷಯ ಕೊಡ್ರಿ. ವಿಷಯ ಕೊಡೋದು ನಾವೆಲ್ಲರೂ ಸಹಾಯಕ ಸಿದ್ಧರಿದ್ದೇವೆ. ನೀವು ಇದನ್ನ ಮನಗೊಂಡು ಅಲ್ಲಿ ಎಷ್ಟೋ ಮಕ್ಕಳ ಶಾಲೆ ಐತಿ, ಶಾಲೆಗೆ 100 ಮೀಟರ್ ಇಲ್ಲದು ಸರ್ಕಾರಿ ಸ್ಕೂಲ್ ಇದೆ. ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಪಕ್ಕನ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಕೈತಿ ಅಂದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಅಂತಲ್ಲೇ ಬಂದಿತ್ತು ಅಂತಂದ್ರೆ ಅಂಥ ದುರ್ದೈವ ಐತಿ. ಹಾಗಾಗಿ ನೀವೇನಾದರೂ ಈ ಖಾತೆ ಬದಲಾವಣೆ ಮಾಡಿದ್ದೆ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮಸ್ಥರ ವತಿಯಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ತಾಲೂಕನ್ನು ಬಂದ್ ಕರೆ ಕೊಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.